ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಾ ಇದ್ದೀವಿ ಮಡಿಕೇರಿಗೆ. ಬನ್ನಿ, ಮಿಸ್ಟರ್ ಒಂಟಿ ಟ್ರಾವೆಲರ್ ಗಾಡಿಯಲ್ಲಿ ಹೋಗ್ತೀವಿ. ನೋಡಿ ಬಂದ ಒಂಟಿ ಟ್ರಾವೆಲರ್. ಒಂಟಿ ಅಂತಾನೆ, ಯಾವತ್ತೂ ಒಂಟಿಯಾಗಿ ಹೋಗಿಲ್ಲ. ಇಲ್ಲಪ್ಪ, ಇವಾಗ ಒಂಟಿಯಾಗಿರೋದು ಯಾವಾಗಲೂ ಒಂಟಿನೇ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವನ್ ಟಾಪಾಗಿ ಬರ್ತಾನೆ. ನೋಡಿ ಕಿಕ್ಕೆ ಹೊಡಿಯತ್ತಲ್ಲ, ಕಾಲು ಎಟ್ಟಿಸ್ತಾ ಇಲ್ಲ. फीलिंग होगा ऊपर वाला बनाया मेरे कुल्ला, मेरा हाइट कम ऊपर वाला बनाया, मैं थोड़ी बनाया वो. ನನ್ನ ಕೈಲಿ ಕಿಕ್ ಹೊಡಿಸ್ತಾನೆ ನೋಡಿ, ಇವನ್ ಕೈಲೂ ಆಯ್ತಿಲ್ಲ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಈಗ ಫಸ್ಟ್ ನಾವು ಹೋಗ್ಬೇಕು ಅಂದ್ಕೊಂಡಿರೋ ಜಾಗ ಬಂದು ಗೋಲ್ಡನ್ ಟೆಂಪಲ್ ಅಂತ ಅಂದ್ಕೊಂಡಿದ್ವಿ. ಬಟ್ ಚೇಂಜ್ ಆಫ್ ಪ್ಲ್ಯಾನ್ಸಿಂದ ಈಗ ಮೈಸೂರಿಗೆ ದಸರಾ ಆನೆಗಳು ಬರ್ತಾವಲ್ಲ, ಆ ಜಾಗಕ್ಕೆ ಹೋಗ್ತಿದ್ದೀವಿ. ಅದು ಎಲ್ಲಿದೆ, ಹೆಂಗಿದೆ, ಏನು ಅಂತ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒನ್ ಅವರಿಂದ ಟ್ರಾವೆಲ್ ಮಾಡಿಕೊಂಡು ಮೈಸೂರಿಂದ ನಾವು ಬಂದಿರೋ ಊರು ಹುಣಸೂರು ತಾಲೂಕು ವೀರನಹೊಸಹಳ್ಳಿ ಅಂತ. ಇಲ್ಲಿಂದನೇ ಆನೆಗಳನ್ನ ಯಾವಾಗಲೂ ಮೈಸೂರಿಗೆ ತಗೊಂಬರ್ತಾರೆ. ಇಲ್ಲಿ ಫಸ್ಟು ದಸರಾ ಮಹೋತ್ಸವ ಮಾಡಿ ಆಮೇಲೆ ಆನೆಗಳನ್ನ ಮೈಸೂರಿಗೆ ಸಾಗಿಸ್ತಾರೆ. ಇಲ್ಲಿ ಜೋರಾಗಿ ಆ್ಯಕ್ಚುಲಿ ಹಬ್ಬ ನಡೆಯುತ್ತೆ. ಬನ್ನಿ ಹೆಂಗೆ ನಡೆಯುತ್ತೆ, ಏನು ಗಜಪಯಣ ಹೆಂಗೆ ನಡೆಯುತ್ತೆ ಅಂತ ತೋರಿಸ್ತೀವಿ. ಡಾಕ್ಟರ್ ಪುಷ್ಪಾ ಅಮರನಾಥ್, ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ, ಇವರಿಗೂ ಸಹ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎರಡು 2012ರಿಂದ 2023ವರೆಗೂ ಅರ್ಜುನ ಅಂಬಾರಿನ ಓಡ್ತಿತ್ತು. ಆದರೆ 2023 ಡಿಸೆಂಬರ್ 4ನೇ ತಾರೀಕು ಒಂದು ದುರ್ಘಟನೆ ಸಂಭವಿಸಿ ಅರ್ಜುನ ಮೃತಪಟ್ಟ. ಈಗ ಈ ವರ್ಷ ಅಂಬಾರಿನ ಓರೋದು ಅಭಿಮನ್ಯು. ಒಟ್ಟು 14 ಆನೆಗಳು ದಸರಾದಲ್ಲಿ ಭಾಗವಹಿಸ್ತವೆ. ಅದರಲ್ಲಿ ಈ ಮಹೋತ್ಸವದಲ್ಲಿ ಬರೀ 9 ಆನೆಗಳು ಮಾತ್ರ ಭಾಗವಹಿಸ್ತವೆ. ಇನ್ನು ಮಿಕ್ಕಿದ್ದು 5 ಆನೆಗಳು ತರಬೇತಿ ಕೊಟ್ಟ ನಂತರ ಮೈಸೂರಿಗೆ ಸಾಗಿಸ್ತಾರೆ. ಇದೇ ಗ್ಲಾಸ್ ಬ್ರಿಡ್ಜು. ಮಳೆ ಬಂದಿದ್ದರಿಂದ ಯಾರನ್ನೂ ಒಳಗಡೆ ಬಿಡ್ತಿಲ್ಲ. ಸೊ ನಿಮಗೆ ದೂರದಿಂದ ತೋರಿಸ್ತಿದ್ದೀನಿ. ಅದರ ವ್ಯೂ ಮಾತ್ರ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ವ್ಯೂ.
ವಾಟರ್ ಫಾಲ್ಸ್ ಸೌಂಡ್ ಕೇಳಿಸ್ತಿದ್ಯಾ ಗೈಸ್? ಕೇಳಿಸ್ಕೊಳ್ಳಿ ಚೆನ್ನಾಗಿ. ಇನ್ನೇನು ಬಂದ್ವಿ, ಹತ್ರ ಇದ್ದೀವಿ. ಹೋಗಿದ್ದಿರ್ತಾನೆ ನಾವು ಒಂದ್ಸತಿ. ಅವಾಗ ಯಾರು ಇರಲಿಲ್ಲ. ಹಾಂ, ಎಷ್ಟು ನೀರಿದೆ, ನೀವೇ ನೋಡ್ಕೊಳ್ಳಿ. Eat 5 star and do nothing.